ಮರ್ಡರ್ ಕೇಸ್ನಲ್ಲಿ ಡಿ ಗ್ಯಾಂಗ್ ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಠಾಣೆಯಲ್ಲಿ ಸಿಗ್ತಾ ಇದೆಯಂತೆ ರಾಜ ಮರ್ಯಾದೆ. ಅಂದ್ರೆ ದರ್ಶನ್ ಕೇಳದಂತೆ ಕೊಡ್ತಾ ಇದ್ದಾರಂತೆ ಸಿಗರೇಟ್. ಒಳಗಿನ ದೃಶ್ಯ ಯಾರಿಗೂ ಕಾಣಬಾರದು ಅಂತ ಫುಲ್ ಕವರ್ ಮಾಡಿಕೊಂಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಕಾಂಪೌಂಡ್ ಸುತ್ತ ಪರದೆ ಹಾಕಿದ್ದಾರೆ. ಕೊಲೆ ಆರೋಪಿಗಳು ಕಾಣದೇ ಇರೋ ರೀತಿಯಾಗಿ ಗೇಟ್ಗೂ ಶಾಮಿಯಾನ ಹಾಕಿದ್ದಾರೆ ಪೊಲೀಸರು. ಅಂದ್ರೆ ಒಳಗ ನಡೆಯೋ ಕೃತ್ಯಗಳು ಕಾಣಬಾರದು ಅಂತಾನಾ ಅಥವಾ ಹೇಗೆ? ಆರೋಪಿಗಳಿಗೆ ರಾಜ ಮರ್ಯಾದೆ ಸಿಗ್ತಾ ಇದೆಯಂತೆ. ದರ್ಶನ್ ಕೇಳದಂತೆ ಸಿಗರೇಟ್ ಸಪ್ಲೈ ಕೂಡ ಆಗ್ತಾ ಇದೆಯಂತೆ. ನೋಡಿ, ಇದೇನು ವಿಚಾರಣೆನಾ ಅಥವಾ ಇನ್ನೊಂದ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ವಿಚಾರಣೆ ಹಂತದಲ್ಲಿ ಬಹಳ ಕಟ್ಟುನಿಟ್ಟಾಗಿರ್ತಾರೆ ಆಫೀಸರ್ಸ್. ಆದರೆ ಈ ವಿಚಾರಣೆ ಯಾವ ಹಂತಕ್ಕೆ ಹೋಗ್ತಾ ಇದೆ? ಆರೋಪಿಗಳಿಗೆ ನಿಜಕ್ಕೂ ಠಾಣೆಯಲ್ಲಿ ರಾಜ ಮರ್ಯಾದೆ ಸಿಗ್ತಾ ಇದೆಯಾ? ಕೇಳದಂಗೆ ಸಿಗರೇಟ್ ಕೊಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಯಾರ ರಕ್ಷಣೆಗೆ ಅಂತ ಠಾಣೆ ಗೋಡೆಗೆ ಪರದೆ ಇದು. ನಟ ದರ್ಶನ್ ರಕ್ಷಣೆಗೆ ಮುಂದಾದ್ರ ಎಪಿ ಸ್ಟೇಷನ್ ಪೊಲೀಸ್, ಅನ್ನಪೂರ್ಣೇಶ್ವರಿ ಸ್ಟೇಷನ್ ಪೊಲೀಸರು ಸಾರ್ವಜನಿಕರಿಗೂ ಪ್ರವೇಶವಿಲ್ಲದ ಹಾಗೆ ಠಾಣಾ ಗೇಟ್ ಅನ್ನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಾಗಿಲು ಮುಚ್ಚಿ ಶಾಮಿಯಾನ ಹಾಕಿ ಒಳಗಿದ್ದಾರೆ ಪೊಲೀಸರು. ಹಾಗಾದ್ರೆ ಸಾಮಾನ್ಯ ಜನ ದೂರು ಕೊಡೋದಕ್ಕೆ ಬರೋದಕ್ಕೂ ಕೂಡ ಹೆದರುತ್ತಾ ಇದ್ದಾರೆ. ರಾಜ್ಯದ ಚರಿತ್ರೆಯಲ್ಲೇ ಮೊದಲಿಗೆ ಠಾಣೆ ಮುಚ್ಚಿ ಪೊಲೀಸರು ಶಾಮಿಯಾನ ಹಾಕಿದ್ದಾರೆ. ಸಣ್ಣ ಕೇಸ್ ಅಂತ ಬಂದವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು. ಒಳಗಡೆ ಕೂಡ ಕರೆಸದೆ ಗೇಟ್ ಬಳಿ ತಡೆದು ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಠಾಣೆಯಲ್ಲಿ ಏನ್ ನಡೀತಾ ಇದೆ? ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಇವರು? ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ? 2 ದಿನ ಪೊಲೀಸರನ್ನ ವಿಜೃಂಭಿಸಿದ ಇದೇ ಮಾಧ್ಯಮಗಳಿಗೆ ಇವತ್ತು ಯಾವುದೇ ಕಟ್ಟುನಿಟ್ಟಾಗಿ ನಿಷೇಧವನ್ನ ಹೇರೋ ರೀತಿಯಾಗಿ ಮುಂದಾಗ್ತಾ ಇದ್ದಾರೆ. ಸೊ ಒಳಗಿನ ಯಾವ ವಿಚಾರಗಳು ಕೂಡ ಬಹಿರಂಗ ಆಗದೆ ಇರೋ ರೀತಿಯಾಗಿ ಇವರೇನೆ ಕಾವಲ್ ನಿಂತು ಬಿಟ್ಟಿದ್ದಾರಾ? ಹಾಗಾದ್ರೆ ಅರೆಸ್ಟ್ ಮಾಡ್ಕೊಂಡು ಬಂದು ಹೀರೋಗಳಾಗಿದ್ದ ಪೊಲೀಸರು ಈಗ ಈ ಥರ ಯಾಕೆ ನಡ್ಕೊಳ್ತಾ ಇದ್ದಾರೆ ಅನ್ನೋ ಪ್ರಶ್ನೆ. ಯಾರ ರಕ್ಷಣೆಗೆ ಅಂತ ಪೊಲೀಸ್ ಠಾಣೆ ಗೋಡೆಗೆ ಪರದೆ ಕಟ್ಟಿದ್ದಾರೆ. ನಟ ದರ್ಶನ್ ರಕ್ಷಣೆಗೆ ಮುಂದಾಗ್ತಾ ಇದ್ದಾರಾ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಪೊಲೀಸರು. ಸಾರ್ವಜನಿಕರಿಗೂ ಕೂಡ ಪ್ರವೇಶ ಇಲ್ಲದ ಹಾಗೆ ಠಾಣೆಯನ್ನ ಕ್ಲೋಸ್ ಮಾಡಿದ್ದಾರೆ. ಬಾಗಿಲು ಮುಚ್ಚಿ ಶಾಮಿಯಾನ ಹಾಕಿ ಒಳಗಿದ್ದಾರೆ. ನೋಡಿ, ಕಂಪ್ಲೀಟ್ ಆಗಿ ಆ ಗೇಟ್ಗಳಿಗೂ ಕೂಡ ಶಾಮಿಯಾನ ಹಾಕಿದ್ದಾರೆ. ಕೊಲೆ ಆರೋಪಿಗಳು ಯಾವುದೇ ರೀತಿಯಾಗೂ ಕೂಡ ಕಾಣಬಾರ್ದು ಅಂತೇಳಿ ಫುಲ್ ಕವರ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ದರ್ಶನ್ ಕೇಳದಂತೆ ಸಿಗರೇಟ್ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಆರೋಪಿಗಳು ಕೂಡ ಅವರು ಕೇಳದಂಗೆ ರಾಜಾತಿಥ್ಯ ನಡೀತಾ ಇದೆಯಾ? ಹಾಗಾದ್ರೆ ಅಂದರೆ ಇದು ವಿಚಾರಣೆ ನೆಪದಲ್ಲಿ ಏನು ನಡೀತಾ ಇದೆ ಇಲ್ಲಿ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಅಂಧರಾಗಿರುವಂತಹ ದರ್ಶನ್ ಸೇರಿದಂತೆ 14 ಜನ ಈಗಾಗಲೇ ಠಾಣೆ ಒಳಗಿದ್ದಾರೆ. ಆದರೆ ಈಗ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಪೊಲೀಸ್ ಸ್ಟೇಷನಲ್ಲಿ ನಡೀತಾ ಇರೋದಾದ್ರೂ ಏನು? ಹಾಗಾದರೆ ಪೊಲೀಸರೇ ಇವರ ರಕ್ಷಣೆಗೆ ನಿಂತಿದ್ದಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಸೊ ಒಂದಲ್ಲ ಒಂದು ವಿಚಾರಗಳು ಇದೀಗ ಬಹಿರಂಗ ಆಗ್ತಾ ಇದೆ, ಬಯಲಾಗ್ತಾ ಇದೆ. ಆದರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಈಗ ಏನು ಎನ್ಕ್ವೈರಿ ನಡೀತಾ ಇದೆ. ಈ ಎನ್ಕ್ವೈರಿ ಸಂದರ್ಭದಲ್ಲಿ ಅವರ ಒಂದು ಬೆನ್ನೆಲುಬಿಗೆ ನಿಂತಿದ್ದಾರಾ, ಅಂದರೆ ಅವರ ಸಪೋರ್ಟಿಗೆ ನಿಂತಿದ್ದಾರಾ ಅಂತ ಅನ್ನಿಸ್ತಾ ಇದೆ. ಈ ಎಲ್ಲ ವಿಚಾರಗಳನ್ನು ಕೂಡ ನೋಡ್ತಾ ಇದ್ರೆ ಸೊ ಏನು ನಡೀತಾ ಇದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ನಲ್ಲಿ? ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಕಾಂಪೌಂಡ್ ಸುತ್ತ ಈಗಾಗಲೇ ನೋಡ್ತಾ ಇದ್ದೀವಿ, ಒಂದು ಕಾಂಪೌಂಡನ್ನು ಕೂಡ ನಿರ್ಮಿಸಿ ಅಂದರೆ ಪರದೆ ಎಬ್ಬಿಸಿದ್ದಾರೆ. ಅಂದರೆ ಯಾರೂ ಕಾಣಬಾರ್ದು, ಒಳಗಿರೋರು ಯಾಕೆ ಕಾಣಬಾರ್ದು? ಸೊ ಏನು ಅಂಥದ್ದು ಏನಾಗಿದೆ ಇಲ್ಲಿ? ನಿಷೇಧಾಜ್ಞೆ ಹೇರಿದ್ದಾರೆ, ಮತ್ತೊಂದು ಕಡೆ ಪರದೆ ಎಳೆದಿದ್ದಾರೆ. ಸೊ ಇದು ಒಂದು ರೀತಿಯಾಗಿ ಇತಿಹಾಸದಲ್ಲೇ ಮೊದಲನೇದಾಗಿ ಪೊಲೀಸ್ ಠಾಣೆಗೆ ಅಂದರೆ ದರ್ಶನ್ ಇರುವಂತಹ ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಿದ್ದಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ಇಲ್ಲಿ ಅಭಿಮಾನಿಗಳು ಬರ್ತಾರೆ, ತೊಂದರೆ ಕೊಡ್ತಾರೆ. ಸೊ ಇದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಒಂದು ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಈಗಾಗಲೇ ನೋಡ್ತಾ ಇದ್ದೀವಿ, ಇತಿಹಾಸದಲ್ಲೇ ಮೊದಲನೇದಾಗಿ ದರ್ಶನ್ ಇರುವಂತಹ ಠಾಣೆಗೆ ಶಾಮಿಯಾನ ಹಾಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ 2ನೇ ದಿನವನ್ನ ಸೆಲ್ನಲ್ಲಿ ಕಳೆದಿದ್ದಾರೆ ಈಗಾಗಲೇ. ಸೊ ಇವತ್ತು ಕೂಡ ವಿಚಾರಣೆ ನಡೀತಾ ಇದೆ, ಮುಂದುವರಿತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.